ಆತ್ಮೀಯ 9ನೇ ತರಗತಿ ವಿದ್ಯಾರ್ಥಿಗಳೇ, ಎಲ್ರಿಗೂ ಕೂಡ ಈ ದಿನದ ವಿಡಿಯೋ ತರಗತಿಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಈ ದಿನದ ತರಗತಿನಲ್ಲಿ 9ನೇ ತರಗತಿ ದ್ವಿತೀಯ ಭಾಷೆ ಕನ್ನಡ ಪಠ್ಯ ಪುಸ್ತಕ ಅಂದ್ರೆ ತಿಳಿಗನ್ನಡ ಪಠ್ಯ ಪುಸ್ತಕದಲ್ಲಿರುವ ಒಂದು ಪದ್ಯವನ್ನ ಮಾಡ್ತಾ ಇದ್ದೇನೆ. ಯಾವುದು ಆ ಪದ್ಯ ಅಂತ ಹೇಳಿ ತಿಳಿಯೋಣ. ಅದಕ್ಕಿಂತ ಮುಂಚೆ ನಿಮ್ಮೆಲ್ರಿಗೂ ಕೂಡ ಕತೆ ಅಂದ್ರೆ ತುಂಬಾ ಇಷ್ಟ ಅಂತ ಹೇಳಿ ಕೇಳ್ಪಟ್ಟಿದ್ದೀನಿ. ಹಾಗಾಗಿ ಈ ದಿನದ ವಿಡಿಯೋನಲ್ಲಿ ಒಂದು ಸುಂದರವಾಗಿರ್ತಕ್ಕಂತಹ ನೀತಿ ಕಥೆಯೊಂದಿಗೆ ತರಗತಿಯನ್ನ ಪ್ರಾರಂಭಿಸೋಣ. ಮಕ್ಳೇ, ಎಲ್ರು ಕೂಡ ಕಪ್ಪೆಗಳನ್ನ ನೋಡಿರ್ತೀರಾ. ಕಪ್ಪೆಗಳು ಯಾವ ರೀತಿ ಸದ್ದು ಮಾಡುತ್ತೆ ಅಂತ ಹೇಳಿ ಕೇಳಿರ್ತೀರಾ. ಹೀಗೆ ಒಂದಿನ ಕಪ್ಪೆಗಳೆಲ್ಲ ಆಟ ಆಡ್ತಾ ಇತ್ತು. ಆಟ ಆಡ್ತಾ ಇರ್ಬೇಕಾದ್ರೆ ಒಂದಷ್ಟು ಕಪ್ಪೆಗಳಿಗೆ ಯೋಚನೆ ಬಂತು, ನಾವ್ ಯಾಕೆ ಮರವನ್ನ ಹತ್ತಬಾರ್ದು ಅಂತ ಹೇಳಿ ಯೋಚನೆ ಬಂತು. ಸಾಮಾನ್ಯವಾಗಿ ನೋಡಿರ್ತೀರಾ, ಕಪ್ಪೆಗಳು ಸ್ವಲ್ಪ ಮಟ್ಟದ ಹೈಟ್ ಅನ್ನ ಹತ್ತುತ್ತೆ ಅಂತ ಹೇಳಿ. ಆಗ ಎಲ್ಲಾ ಕಪ್ಪೆಗಳು ಕೂಡ ಸರಿ ಹತ್ತಣ ಹತ್ತಣ ಅಂತ ಹೇಳಿ ಒಂದೇ ಧ್ವನಿನಲ್ಲಿ ಹೇಳಿದ್ವು. ಆದ್ರೆ ಇನ್ನ ಕೆಲವು ಕಪ್ಪೆಗಳು ಏನ್ ಹೇಳಿದ್ವು ಗೊತ್ತಾ? ಇಲ್ಲ ಇಲ್ಲ, ನಾವು ಅಷ್ಟು ಹೈಟ್ ಅನ್ನ ಹತ್ತಕ್ಕಾಗಲ್ಲ, ಅಷ್ಟು ದೊಡ್ಡ ಮರನ ನಾವೆಲ್ಲಿ ಹತ್ತಕ್ಕಾಗತ್ತೆ, ಇಲ್ಲ ಇಲ್ಲ ಅಂತ ಹೇಳಿ ಒಂದಷ್ಟು ಕಪ್ಪೆಗಳು ಹಾಗೆ ಕೆಳಗೆ ಉಳಿತು. ಯಾವ ಕಪ್ಪೆಗಳು ಹತ್ಬೇಕು ಅಂತ ಉತ್ಸಾಹದಿಂದ ಹತ್ತುತ್ತಾ ಇದ್ವಲ್ವಾ, ಅವೆಲ್ಲ ಒಟ್ಟಿಗೆನೆ ಮರ ಹತ್ತೋದಕ್ಕೆ ಶುರು ಮಾಡಿದ್ವು. ಮರ ಹತ್ತದ ಇದಾವೆ, ಒಂದ್ ಸ್ವಲ್ಪ ಹೋಗ್ತಾ ಇದಾವೆ. ಕೆಳಗಿದ್ದು ಕಪ್ಪೆಗಳಿದ್ದಾವಲ್ಲ, ಅವೆಲ್ಲ ಒಂದೇ ಸಮನೆ ಕೂಗ್ತಾ ಇದಾವೆ, ನೋಡು ನಿನ್ ಕೈಯಿಂದ ಆಗಲ್ಲ, ಬಂದ್ಬಿಡು, ಸುಮ್ನೆ ಯಾಕೆ ಮೇಲ್ ಹೋಗ್ತೀಯಾ, ಬೇಡ, ನಿನ್ ಪ್ರಾಣ ನೀನೇ ಕಳ್ಕೊಬೇಡ, ಬಂದ್ಬಿಡು ಬಂದ್ಬಿಡು ಅಂತ ಹೇಳಿ ಎಲ್ಲರೂ ಕೂಡ ಒಂದೇ ಧ್ವನಿನಲ್ಲಿ ಹೇಳ್ತಿದ್ದಾರೆ. ಈ ಮಾತುಗಳನ್ನ ಕೇಳಿಸ್ಕೊಂಡಂತಹ ಮರ ಹತ್ತೋ ಕಪ್ಪೆಗಳೇನಿದಾವಲ್ಲ, ಒಂದಾದ ನಂತರ ಒಂದು ಮರದ ಮೇಲಿಂದ ಇಳಿಯೋದಕ್ಕೆ ಪ್ರಾರಂಭ ಮಾಡ್ತವೆ. ಹೀಗೆ ಎಷ್ಟು ಕಪ್ಪೆಗಳು ಮರ ಹತ್ತಕ್ ಶುರು ಮಾಡಿದ್ವೋ ಆ ಅಷ್ಟೂ ಕಪ್ಪೆಗಳು ಕೂಡ ಮರದಿಂದ ಕೆಳಗೆ ಇಳಿತವೆ. ಆದ್ರೆ ಒಂದೇ ಒಂದು ಕಪ್ಪೆಯನ್ನ ಬಿಟ್ಟು. ಏನಕ್ಕೆ? ಈ ಕೆಳಗಿರೋ ಉಳಿದಿರೋ ಕಪ್ಪೆಗಳು ಅವುಗಳಿಗೆ ಭಯವನ್ನ ತುಂಬ್ತಾ ಇದ್ವು. ನಿನ್ ಕೈಲಿ ಹತ್ತಕ್ಕಾಗಲ್ಲ, ನೀನ್ ಮಾಡಕ್ಕಾಗಲ್ಲ ಅಂತ ಹೇಳಿ ಅಧೈರ್ಯದ ಮಾತುಗಳನ್ನ ಹೇಳ್ತಾ ಇದ್ರು. ಹಾಗಾಗಿ ಎಲ್ಲಾ ಕಪ್ಪೆಗಳಿಗೂ ಭಯ ಆಯ್ತು. ಮರ ಹತ್ತೋದನ್ನ ಬಿಟ್ಟು ಕೆಳಗಡೆ ಇಳಿದ್ಬಿಟ್ವು. ಆದ್ರೆ ಒಂದೇ ಒಂದು ಕಪ್ಪೆ, ಅದು ತುಂಬಾನೇ ಮುದಿ ಕಪ್ಪೆ ಆಗಿರುತ್ತೆ, ವಯಸ್ಸಾಗ್ಬಿಟ್ಟಿರುತ್ತೆ, ಪಾಪ ಅದಕ್ಕೆ ಕಿವಿನೇ ಕೇಳಿಸ್ತಿರಲ್ಲ. ಆದ್ರೆ ಆ ಕಪ್ಪೆ ಮಾತ್ರ ನಿಧಾನವಾಗಿ ಹತ್ಕೊಂಡು ಮರದ ತುದಿಯನ್ನ ತಲುಪುತ್ತೆ. ಆಗ ಮಿಕ್ಕಿರೋ ಕಪ್ಪೆಗಳಿಗೆಲ್ಲ ಆಶ್ಚರ್ಯ ಆಗುತ್ತೆ, ಏನಿದು ನಮ್ಮಂತವ್ರ ಕೈಲೇ ಆಗಿಲ್ಲ, ಅದು ಆ ಮುದಿ ಕಪ್ಪೆ ಕೈಯಿಂದ ಸಾಧ್ಯ ಆಯ್ತಲ್ಲ ಅಂತ ಹೇಳಿ ಎಲ್ಲವಕ್ಕೂ ಕೂಡ ಯೋಚನೆ ಬರುತ್ತೆ. ಮಕ್ಳೇ, ನಿಮ್ಗೂ ಕೂಡ ಈ ಯೋಚನೆ ಬಂತಾ? ಖಂಡಿತ. ಏನಕ್ಕೆ ಆ ಮುದಿ ಕಪ್ಪೆ ಅಷ್ಟೇ ತನ್ನ ಗುರಿಯನ್ನ ಮುಟ್ತು, ಮರವನ್ನ ಹತ್ತಿ ಕಂಪ್ಲೀಟ್ ಮಾಡ್ತು ಅಂತ ಹೇಳಿದ್ರೆ, ನಾನು ಹೇಳಿದ್ನಲ್ವಾ, ಮುದಿ ಕಪ್ಪೆಗೆ ವಯಸ್ಸಾಗಿತ್ತು, ಕಿವಿ ಬೇರೆ ಸರಿಯಾಗಿ ಕೇಳಿಸ್ತಿರ್ಲಿಲ್ಲ. ಹಾಗಾಗಿ ಇವರೆಲ್ಲ ಹತ್ಬೇಡ, ಇಳಿ ಇಳಿ ಅಂತ ಹೇಳೋದು ಆ ಕಪ್ಪೆಗೆ ಯಾವ ರೀತಿ ಕಾಣಿಸ್ತಿತ್ತು ಅಂತ ಹೇಳಿದ್ರೆ, ಮೋಟಿವೇಶನ್ ಇಡೋ ತರ ಕಾಣಿಸ್ತಿತ್ತು. ನೀನ್ ಹತ್ತು ಹತ್ತು ಅನ್ನೋ ರೀತಿ ಕಾಣಿಸ್ತಾ ಇತ್ತು. ಹಾಗಾಗಿ ಆ ಕಪ್ಪೆ ಏನ್ ಅನ್ಕೊಳ್ತು ಅಂದ್ರೆ, ನಾನ್ ಮರ ಹತ್ತೋದಕ್ಕೆ ಎಲ್ರು ನನಗೆ ಇನ್ಸ್ಪೈರ್ ಮಾಡ್ತಿದ್ದಾರೆ, ಮೋಟಿವೇಶನ್ ಮಾಡ್ತಿದ್ದಾರೆ ಅಂತ ಅನ್ಕೊಂಡು ಆ ಕಪ್ಪೆ ತನ್ನ ಗುರಿಯನ್ನ ಮುಟ್ತು. ಈ ಕಥೆಯಿಂದ ನೀವ್ ಏನ್ ತಿಳಿಬಹುದು ಅಂತ ಹೇಳಿದ್ರೆ, ಕಪ್ಪೆ ಹೇಗೆ ಮರವನ್ನ ಹತ್ತೋ ಸಮಯದಲ್ಲಿ ಉಳಿದಿರೋ ಕಪ್ಪೆಗಳೆಲ್ಲ ಅದಕ್ಕೆ ಡಿಮೋಟಿವೇಟ್ ಮಾಡಿದ್ವೋ, ಹಾಗೆ ನಮ್ಮ ಜೀವನದಲ್ಲೂ ಅಷ್ಟೇನೆ, ನಾವೇನಾದ್ರೂ ಒಂದು ಉನ್ನತ ಸ್ಥಾನಕ್ಕೆ ಹೋಗ್ತಾ ಇದೀವಿ ಅಂದಾಗ ನಮ್ಮನ್ನ ಕಾಲ್ ಎಳೆಯೋರು, ನಮ್ಮನ್ನ ಡಿಮೋಟಿವೇಟ್ ಮಾಡೋರು ಪ್ರಪಂಚದಲ್ಲಿ ಇದ್ದೇ ಇರ್ತಾರೆ. ಹಾಗಾಗಿ ಅವ್ರ ಮುಂದೆ ನಾವು ಧೈರ್ಯವಾಗಿ ನಮ್ಮ ಗುರಿಯನ್ನ ತಲುಪಬೇಕು, ನಾವು ಅಂದ್ಕೊಂಡಂತಹ ಸಾಧನೆಯನ್ನ ಮಾಡ್ಬೇಕು ಅನ್ನೋ ಒಂದು ನೀತಿ ಕತೆ ಇದಾಗಿದೆ. ಸರಿ, ಹಾಗಿದ್ರೆ ಏನಕ್ಕೆ ಈ ನೀತಿ ಕಥೆಯನ್ನ ಹೇಳ್ದೆ ಅಂತ ನೀವು ಯೋಚನೆ ಮಾಡ್ತಿದ್ದೀರಾ? ಇವತ್ತಿನ ನಮ್ಮ ಪದ್ಯ ಕೂಡ ಇದೇ ನೀತಿಗೆ ಸಂಬಂಧಿಸಿರುವ ಒಂದು ಪದ್ಯ ಆಗಿದೆ. ಹಾಗಿದ್ರೆ ಯಾವುದು ಆ ಪದ್ಯ ಅಂತ ಹೇಳಿ ಈಗ ನಾವು ನೋಡ್ತಾ ಹೋಗೋಣ. ಮಕ್ಕಳೇ, ಈಗ ನಾನು ಪದ್ಯ 2 ಅಟ್ಟ ಹತ್ತಬೇಡ ಎನ್ನುವ ಪದ್ಯವನ್ನ ಈ ದಿನದ ತರಗತಿನಲ್ಲಿ ಮಾಡ್ತಾ ಇದ್ದೇನೆ. ಈ ಪದ್ಯವನ್ನ ರಚನೆ ಮಾಡಿರ್ತಕ್ಕಂಥ ಕವಿಗಳ ಹೆಸರು ಎಲ್ ಹನುಮಂತಯ್ಯ ಅಂತ ಹೇಳಿ. ಎಲ್ ಹನುಮಂತಯ್ಯ ಇವರ ಪರಿಚಯವನ್ನ ತಿಳಿಯೋಣ ಮಕ್ಕಳೇ. ಅದಕ್ಕಿಂತ ಮುಂಚೆ ನಾನ್ ನಿಮ್ಗೆ ಆಧುನಿಕ ಸಾಹಿತ್ಯದ ಬಗ್ಗೆ ಒಂದಷ್ಟು ವಿಷಯವನ್ನ ಹೇಳ್ತಾ ಹೋಗ್ತಾನೆ. 19ನೇ ಶತಮಾನದ ಅಂತ್ಯದಲ್ಲಿ ಉದಯವಾದಂತಹ ಸಾಹಿತ್ಯ ಅಂತ ಹೇಳಿದ್ರೆ ಆಧುನಿಕ ಸಾಹಿತ್ಯ. ಈ ಆಧುನಿಕ ಸಾಹಿತ್ಯ ಹಲವಾರು ಘಟ್ಟಗಳನ್ನ ಒಳಗೊಂಡಿದೆ. ಅದ್ಯಾವ್ದ್ಯಾವ್ದು ಅಂತ ಹೇಳಿ ನೋಡೋದಾದ್ರೆ, ನವೋದಯ, ಪ್ರಗತಿಶೀಲ, ನವ್ಯ, ದಲಿತ ಮತ್ತು ಬಂಡಾಯ ಸಾಹಿತ್ಯ ಅಂತ ಹೇಳಿ ಈ ರೀತಿ ಸಾಹಿತ್ಯದ ಘಟ್ಟಗಳನ್ನ ನಾವು ನೋಡ್ಬೋದು. ಇಲ್ಲಿ ಬಂಡಾಯ ಸಾಹಿತ್ಯದ ಗುಂಪಿಗೆ ಸೇರುವ ಪದ್ಯ ಇದಾಗಿದೆ. ಹಾಗಿದ್ರೆ ಬಂಡಾಯ ಸಾಹಿತ್ಯ ಅಂದ್ರೆ ಏನು ಅಂತ ಹೇಳಿ ನೋಡೋದಾದ್ರೆ, ಸಮಾಜದಲ್ಲಿರ್ತಕ್ಕಂತಹ ಜಾತಿ ಪದ್ಧತಿ, ಸಮಾಜದಲ್ಲಿರೋ ಶೋಷಣೆ, ಅನ್ಯಾಯ, ಇದರ ವಿರುದ್ಧ ಪ್ರತಿಭಟನೆಯನ್ನ ಮಾಡಿದಂತಹ ಸಾಹಿತ್ಯ ಅಂದ್ರೆ ಅದು ಬಂಡಾಯ ಸಾಹಿತ್ಯ ಅಂತ ಹೇಳಿ ನಾವು ಹೇಳ್ಬೋದು. ಬಂಡಾಯ ಸಾಹಿತ್ಯದ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ, ದಲಿತರ ನೋವುಗಳು, ಹಾಗೆ
ಕೆಳವರ್ಗದವರ ಆಕ್ರೋಶ, ಹಾಗೆ ಅವರ ನೋವುಗಳು, ಅವರ ಕಷ್ಟಗಳು, ಇವೆಲ್ಲವೂ ಕೂಡ ಕವನ ಹಾಗೆ ಕಥೆಯ ರೂಪದಲ್ಲಿ ಹೊರಬಂದಂತಹ ಸಾಹಿತ್ಯ ಅಂದ್ರೇನೆ ದಲಿತ ಮತ್ತೆ ಬಂಡಾಯ ಸಾಹಿತ್ಯ ಅಂತೇಳಿ ನಾವು ಹೇಳ್ಬೋದು. ಇಲ್ಲಿ ನಾನು ಹೇಳಿದ್ನಲ್ವಾ, ಪದ್ಯದ ಹೆಸರು ಅಟ್ಟ ಮತ್ತೆ ಬೆಟ್ಟ ಅಂತ ಹೇಳಿ. ಅಟ್ಟ ಮತ್ತೆ ಬೆಟ್ಟ ಅನ್ನೋದು ಎರಡು ಸಾಂಕೇತಿಕ ಪದಗಳಾಗಿ ನಮಗೆ ಜೀವನದ ಪಾಠವನ್ನ ಕಲಿಸುತ್ತೆ. ಇಲ್ಲಿ ಅಟ್ಟ ಅಂತ ಹೇಳಿದ್ರೆ ನೀವು ನೋಡಿರ್ಬೋದು, ಏನಾದ್ರೂ ಮನೆ ಹೈಟ್ ಅಲ್ಲಿ ಇರ್ತಕ್ಕಂಥ ವಸ್ತುಗಳನ್ನ ತೆಗೆದುಕೊಳ್ಳೋದಕ್ಕೆ ಉಪಯೋಗಿಸ್ತೀವಿ ನಾವು ಅಲ್ವಾ. ಈ ಅಟ್ಟ ಏನಿದೆಯಲ್ವಾ, ಅದು ಕೃತಕವಾದದ್ದು, ಅಂದ್ರೆ ಮಾನವ ನಿರ್ಮಿತವಾದದ್ದು. ಹಾಗೆ ಇಲ್ಲಿ ಅಟ್ಟ ಅಂದ್ರೆ ನೀವೇನಂತ ತಿಳ್ಕೋಬೇಕು ಅಂತ ಹೇಳಿದ್ರೆ ಮೋಸ, ಕುತಂತ್ರ, ಹಾಗೇನೆ ತಾತ್ಕಾಲಿಕ ಯಶಸ್ಸಿನ ಸಂಕೇತ ಅಂತ ಹೇಳಿ ತಿಳ್ಕೋಬೇಕು. ಇನ್ನ ಬೆಟ್ಟ ಅಂತ ಹೇಳಿದ್ರೆ ಏನು, ಅದು ನೈಸರ್ಗಿಕವಾದದ್ದು. ನಮ್ಮ ಕಠಿಣ ಪರಿಶ್ರಮದಿಂದ ಆ ಬೆಟ್ಟವನ್ನ ನಾವು ಹತ್ಬೋದು. ಸತ್ಯ ಹಾಗೆ ಸದೃಢವಾದಂತಹ ದೊಡ್ಡ ಸಾಧನೆಯೇ ಇಲ್ಲಿ ಬೆಟ್ಟ ಅಂತ ಹೇಳಿ ಲೇಖಕರು ಕರೆದಿದ್ದಾರೆ. ಅಟ್ಟ ಹಾಗೆ ಬೆಟ್ಟ ಇವೆರಡೂ ಕೂಡ ನಮಗೆ ಜೀವನದ ತತ್ವವನ್ನ ಬೋಧಿಸುತ್ತೆ ಅಂತಾನೆ ನಾವು ಹೇಳ್ಬೋದು ಮಕ್ಕಳೇ. ಹಾಗೆ ಈ ಒಂದು ಪದ್ಯ ವಿದ್ಯಾರ್ಥಿಗಳಲ್ಲಿ, ಮಕ್ಕಳಲ್ಲಿ, ಶೋಷಿತರಲ್ಲಿ ಆತ್ಮವಿಶ್ವಾಸದ ಸಂದೇಶವನ್ನ ನಮಗೆ ತಿಳಿಸ್ಕೊಡುತ್ತೆ. ಒಟ್ಟಾರೆಯಾಗಿ ಈ ಒಂದು ಪದ್ಯದ ನೀತಿ ಏನು ಅಂತ ಹೇಳಿದ್ರೆ, ನಮ್ಮ ಗುರಿಯನ್ನ ತಲುಪಬೇಕು ಅಂದಾಗ ಇತರರು ನಕಾರಾತ್ಮಕವಾಗಿ ಹೇಳಿಕೆಗಳನ್ನ ಕೊಡ್ತಿರ್ತಾರೆ, ಅಧೈರ್ಯದ ಮಾತುಗಳನ್ನ ಆಡ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ನಾವು ಅದ್ ಯಾವುದಕ್ಕೂ ಕೂಡ ತಲೆ ಕೆಡ್ಸ್ಕೊಳ್ದೆ ನಮ್ಮ ಗುರಿಯನ್ನ ನಾವು ಮುಟ್ಬೇಕು. ಬೇರೆಯವರ ಅಧೈರ್ಯದ ಮಾತುಗಳಾಗ್ಲಿ, ನಕಾರಾತ್ಮಕ ಮಾತುಗಳಾಗಿ ಇವುಗಳನ್ನ ಕೇಳಿಸ್ಕೋಬಾರ್ದು ಅನ್ನೋದನ್ನ ಈ ಪದ್ಯದಲ್ಲಿ ತುಂಬಾನೇ ಸುಂದರವಾಗಿ ಎಲ್ ಹನುಮಂತಯ್ಯ ಅವರು ವಿವರಿಸಿದ್ದಾರೆ. ನಾನೀಗಾಗ್ಲೇ ಬಂಡಾಯ ಸಾಹಿತ್ಯ ಅಂದ್ರೆ ಏನು ಅಂತ ಹೇಳಿ ಹೇಳ್ದೆ. ಹಾಗೆ ಇನ್ನೊಂದು ಚಿಕ್ಕ ಉದಾಹರಣೆನ ನಾನು ನಿಮ್ಗೆ ಕೊಟ್ಬಿಡ್ತೀನಿ. ಸಾಮಾನ್ಯವಾಗಿ ಚಿಕ್ಕ ಮಕ್ಕಳಲ್ಲಿ ಕುತೂಹಲ, ಆಸಕ್ತಿ ಅನ್ನೋದು ಇರುತ್ತೆ. ಹಾಗೆ ಅದ್ರ ಜೊತೆ ಸಾಹಸ ಪ್ರವೃತ್ತಿ ಇರುತ್ತೆ. ಚಿಕ್ಕ ಮಕ್ಕಳಿದ್ದಾಗ ಅವರಿಗೆ ಹಾವು ಅಂದ್ರೂ ಕೂಡ ಗೊತ್ತಿರಲ್ಲ, ಏನಾದ್ರೂ ಹುಳುಗಳು ಅಂದ್ರೂ ಕೂಡ ಗೊತ್ತಿರಲ್ಲ, ಆರಾಮಾಗಿ ಅವನ್ನ ಹಿಡಿಯೋದಕ್ಕೆ ಹೋಗ್ತಿರುತ್ತೆ, ಅದ್ರ ಜೊತೆ ಆಟ ಆಡೋದಕ್ಕೆ ಹೋಗ್ತಿರುತ್ತೆ. ಹೀಗೆ ಚಿಕ್ಕ ಮಕ್ಕಳಿದ್ದಾಗ ಅವರ ಮನಸ್ಸಿನ ಭಾವನೆ ಹೇಗಿರುತ್ತೆ ಅಂದ್ರೆ, ನಾವ್ ಏನ್ ಬೇಕಾದ್ರೂ ಮಾಡ್ಬೋದು, ನಾವ್ ಏನ್ ಬೇಕಾದ್ರೂ ಸಾಧಿಸ್ಬೋದು, ನಮ್ ಕೈಯಲ್ಲಿ ಆಗದೆ ಇರೋದು ಏನೂ ಇಲ್ಲ ಅನ್ನೋ ಭಾವನೆ ಇರುತ್ತೆ. ಹಾಗೆ ಅವ್ರು ಏನಾದ್ರೂ ಒಂದು ಗುರಿ ಇಟ್ಕೊಂಡ್ರೆ ಆ ಗುರಿಯನ್ನ ಸಾಧಿಸುವ ಸಂಕಲ್ಪವನ್ನ ಹೊಂದಿರ್ತಾರೆ. ಅದೇ ರೀತಿ ಮುನ್ನುಗ್ಗಿ ಆ ಗುರಿಯನ್ನ ಮುಟ್ಟೋದಕ್ಕೆ ಪ್ರಯತ್ನ ಪಡ್ತಾರೆ. ಅದೇ ಅಕಸ್ಮಾತ್ ಏನಾದ್ರೂ ಅವರ ಆಸೆ, ಆಕಾಂಕ್ಷೆಗೆ ಏನಾದ್ರೂ ಧಕ್ಕೆ ಉಂಟಾಯ್ತು ಅಂತ ಹೇಳಿದ್ರೆ, ಅವರು ಸಂಪ್ರದಾಯವನ್ನ ಬೇಕಾದ್ರೂ ಕೂಡ ಧಿಕ್ಕರಿಸಿ ತಮ್ಮ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸ್ಕೊಳ್ತಾರೆ. ನಾನು ಹೇಗಾದ್ರೂ ಮಾಡಿ ಗುರಿಯನ್ನ ಮುಟ್ತೀನಿ ಅನ್ನೋ ಸಂಕಲ್ಪವನ್ನ ಮಾಡ್ತಾರೆ. ಅಂದ್ರೆ ಆ ಚಿಕ್ಕ ಮಕ್ಕಳ ಮನಸ್ಸು ಅಷ್ಟು ಸದೃಢವಾಗಿರುತ್ತೆ. ಈ ಚಿಕ್ಕ ಮಕ್ಕಳ ಮನಸ್ಸು ಹೇಗಿರುತ್ತೋ ಅದೇ ರೀತಿ ಶೋಷಿತರ ಮನಸ್ಸು ಕೂಡ ಇರುತ್ತೆ. ಯಾಕಂದ್ರೆ ಅವ್ರ ಜೀವನದಲ್ಲಿ ಅಷ್ಟು ನೊಂದು ಬೆಂದು ಹೋಗ್ಬಿಟ್ಟಿರ್ತಾರೆ. ಸಮಾಜದಲ್ಲಿ ಇರ್ತಕ್ಕಂತಹ ಆ ಪದ್ಧತಿಗಳಾಗಿರ್ಬೋದು, ಜನ ಅವ್ರನ್ನ ನಡೆಸ್ಕೊಳ್ತಕ್ಕಂಥ ರೀತಿ ಆಗಿರ್ಬೋದು, ಇದೆಲ್ಲರಿಂದ ಅವ್ರ ಮನಸ್ಸು ಹೇಗಾಗ್ಬಿಟ್ಟಿರುತ್ತೆ ಅಂತ ಹೇಳಿದ್ರೆ, ಏನಾದ್ರೂ ಆಗ್ಲಿ ನಮಗೂ ಕೂಡ ಒಳ್ಳೆ ಸ್ಥಾನಮಾನ ಬೇಕೇ ಬೇಕು, ಅದಕ್ಕೋಸ್ಕರ ನಾವ್ ಏನಾದ್ರೂ ಮಾಡ್ತೀವಿ ಅನ್ನೋ ಹಠವನ್ನ ಹೊಂದಿರ್ತಾರೆ. ಶೋಷಿತರ ಮನಸ್ಥಿತಿ ಕೂಡ ಹಾಗೆ ಇರುತ್ತೆ. ಒಂದು ಛಲವಂತ ಮಗು ಹೇಗೆ ಹಿಡಿದ ಕೆಲಸವನ್ನ ಬಿಡೋದಿಲ್ಲ, ಹಾಗೆ ಶೋಷಿತರು ಕೂಡ ಅಷ್ಟೇನೆ. ತಮ್ಮ ಗುರಿಯನ್ನ ಮುಟ್ಟೋವರೆಗೂ ಅವ್ರ ಹಿಂದೆ ಸರಿಯೋ ಮಾತೇ ಇಲ್ಲ ಅನ್ನೋ ಒಂದು ನೀತಿಯನ್ನ ಇದು ಹೇಳುತ್ತೆ. ಅದನ್ನೇ ಇಲ್ಲಿ ಅಟ್ಟ ಹತ್ತ ಬೇಡ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಒಂದು ಪುಟ್ಟ ಮಗುವಿನ ರೂಪದಲ್ಲಿ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಪುಟ್ಟ ಮಗು ಅಂತ ಹೇಳಿದ್ರೆ ನಾವು ಶೋಷಿತರು ಅಂತ ಹೇಳಿ ತಿಳ್ಕೊಬಹುದು. ಒಬ್ಬ ಅಜ್ಜ ಇಲ್ಲಿ ತನ್ನ ಮೊಮ್ಮಗನಿಗೆ ಕಿವಿ ಮಾತನ್ನ ಹೇಳ್ತಾ ಇರೋದು ನಾವು ಕಾಣ್ಬೋದಾಗಿದೆ. ಇನ್ನ ಈ ಪದ್ಯವನ್ನ ಬರೆದಿರುವ ಕವಿಗಳ ಪರಿಚಯವನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ. ಡಾಕ್ಟರ್ ಎಲ್ ಹನುಮಂತಯ್ಯ ಇವರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ರಾಮೇಶ್ವರ ಗ್ರಾಮದಲ್ಲಿ 1959 ಇಸ್ವಿನಲ್ಲಿ ಜನಿಸಿದರು. ಇವರು ಬಂಡಾಯ ಕಥೆಗಳಲ್ಲಿ ದಲಿತ ಪ್ರಜ್ಞೆ ಎನ್ನುವ ಒಂದು ಪ್ರಬಂಧವನ್ನ ಬರೆದಿದ್ದಾರೆ. ಈ ಪ್ರಬಂಧಕ್ಕೆ ಇವರಿಗೆ PhD ಪದವಿ ಕೂಡ ಬಂದಿದೆ. ಇವರು ರಚನೆ ಮಾಡಿರುವ ಕೃತಿಗಳು ಯಾವ್ದ್ಯಾವ್ದು ಅಂತ ಹೇಳಿ ನೋಡೋದಾದ್ರೆ, ಕಪ್ಪು ಕಣ್ಣಿನ ಹುಡುಗಿ, ಅವ್ವನ ಕವಿತೆ, ಜೀವಗಾನ, ಕರ್ಣರಾಗ, ಅಕ್ಷಾರ ಅಕ್ಷಾರವೇ ಮುಂತಾದ ಕೃತಿಗಳನ್ನ ಇವರು ರಚನೆ ಮಾಡಿದ್ದಾರೆ. ಹಾಗೆ ಇವರಿಗೆ ಬಂದಿರುವ ಪ್ರಶಸ್ತಿಗಳನ್ನ ನಾವು ನೋಡೋದಾದ್ರೆ, ಕರ್ನಾಟಕ ಸರ್ಕಾರದ ಅಂಬೇಡ್ಕರ್ ಪ್ರಶಸ್ತಿ, ಅತ್ತಿಮಬ್ಬೆ ಪ್ರಶಸ್ತಿ, ಹಾಗೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ. ಹಾಗೆ ಇವರು ವಿಧಾನ ಪರಿಷತ್ ಸದಸ್ಯರಾಗಿ ಕೂಡ ಸೇವೆಯನ್ನ ಸಲ್ಲಿಸಿದ್ದಾರೆ. ಅಟ್ಟ ಹತ್ತ ಬೇಡ ಎನ್ನುವ ಪದ್ಯವನ್ನ ಅವ್ವನ ಕವಿತೆ ಎನ್ನುವ ಕವನ ಸಂಕಲನದಿಂದ ಆಯ್ಕೆಯನ್ನ ಮಾಡಿಕೊಳ್ಳಲಾಗಿದೆ. ಈಗ ನಾನು ಪದ್ಯವನ್ನ ಒಮ್ಮೆ ವಾಚನ ಮಾಡ್ತೇನೆ, ನಂತರ ಈ ಪದ್ಯದ ಭಾವಾರ್ಥವನ್ನ ತಿಳಿಸ್ಕೊಡ್ತೇನೆ. ಪದ್ಯ 2, ಅಟ್ಟ ಹತ್ತ ಬೇಡ. ಕವಿ ಎಲ್ ಹನುಮಂತಯ್ಯ. ಅಜ್ಜ, ಅಟ್ಟ ಹತ್ತ ಬೇಡ ಮರಿ,
ಬೀಳಿಸಲೆಂದೇ ಜಾಳಾಗಿ ಕಟ್ಟಿರುತ್ತಾರೆ. ಮಗು: ಹಾಗಾದರೆ ಬೆಟ್ಟ ಹತ್ತುತ್ತೇನೆ ಅಜ್ಜ, ಕಲ್ಲು ಮುಳ್ಳುಗಳನ್ನ ಹಾದು ಮೇಲೆ ಹೋಗುತ್ತೇನೆ. ದೂರದ ಬೆಟ್ಟ ಎಷ್ಟೊಂದು ನುಣುಪು. ಅಜ್ಜ: ಅಟ್ಟ ಹತ್ತದವನು ಬೆಟ್ಟ ಹತ್ತುತ್ತಾನೆಯೇ ಎಂದು ನಕ್ಕಾರು ಮಂದಿ ನನಕಂದ. ಮಗು: ಹೌದಜ್ಜ, ಅಟ್ಟ ಹತ್ತದವನು ಬೆಟ್ಟ ಹತ್ತುತ್ತಾನೆಂದು ತೋರಿಸಬೇಕಾಗಿದೆ. ಅಟ್ಟ ಮನುಷ್ಯ ಕಟ್ಟಿರುತ್ತಾನೆ, ಬೆಟ್ಟ ಅವನಿಂದ ನಿರ್ಮಿತವಲ್ಲ. ಅದಕ್ಕೆ ಅಟ್ಟ ನೋಡದೆ ಬೆಟ್ಟ ಹತ್ತುತ್ತೇನೆ, ಮೇಲೇರಿ ನಿಲ್ಲುತ್ತೇನೆ. ಇಲ್ಲಿ ಒಂದು ಚಿಕ್ಕ ಮಗುವಿನ ದೃಢವಾದಂತಹ ಸಂಕಲ್ಪವನ್ನ ನಾವು ನೋಡ್ಬೋದು. ಇಲ್ಲ ಚಿಕ್ಕ ಮಗುವಿನ ರೀತಿ ಶೋಷಿತರು ಅಂತ ಕೂಡ ನೀವು ಇಲ್ಲಿ ತಿಳಿಬಹುದಾಗಿದೆ. ಇಲ್ಲಿ ಅಜ್ಜ ಮೊಮ್ಮಗನಿಗೆ ಒಂದು ಬುದ್ಧಿ ಮಾತನ್ನ ಹೇಳ್ತಾ ಇದ್ದಾನೆ. ಅಜ್ಜ ಏನ್ ಹೇಳ್ತಿದ್ದಾನೆ ನೋಡಿ ಪ್ರಾರಂಭದಲ್ಲಿ: ಅಟ್ಟ ಹತ್ತಬೇಡ ಮರಿ, ಬೀಳಿಸಲೆಂದೇ ಜಾಳಾಗಿ ಕಟ್ಟಿರುತ್ತಾರೆ. ನೋಡು ಮಗು, ನೀನು ಅಟ್ಟವನ್ನ ಹತ್ತಬೇಡ, ನಿನ್ನನ್ನ ಮೇಲಿನಿಂದ ಬೀಳಿಸ್ಬೇಕು ಅಂತಾನೆ ಅದನ್ನ ಜಾಳಾಗಿ ಅಂದ್ರೆ ಟೊಳ್ಳಾಗಿ ಕಟ್ಟಿರ್ತಾರೆ ಅಂತ ಹೇಳಿ ಇಲ್ಲಿ ಮೊಮ್ಮಗನಿಗೆ ಬುದ್ಧಿ ಮಾತನ್ನ ಹೇಳ್ತಾ ಇದ್ದಾರೆ ಅಜ್ಜ. ಅಂದ್ರೆ ಈ ಒಂದು ಸಾಲಿನ ಅರ್ಥ ಏನು ಅಂತ ಹೇಳಿದ್ರೆ, ಮಾನವ ನಿರ್ಮಿತ ಹುದ್ದೆ ಆಗಿರ್ಬೋದು ಅಥವಾ ಯಶಸ್ಸಿನ ಏಣಿಯನ್ನ ನೀನು ಹತ್ತೋದಕ್ಕೆ ಹೋಗ್ಬೇಡ ಮಗು, ನಿನ್ನನ್ನ ಎಳಿಬೇಕು ಅಥವಾ ನಿನ್ನನ್ನ ಅಟ್ಟದಿಂದ ಬೀಳಿಸ್ಬೇಕು ಅಂತಾನೆ ಎಷ್ಟೋ ಜನ ಕಾಯ್ತಿರ್ತಾರೆ. ಎಷ್ಟೋ ಮೇಲ್ವರ್ಗದವರಾಗಿರ್ಬೋದು ಅಥವಾ ಇತರರಾಗಿರ್ಬೋದು, ನೀನು ಉನ್ನತ ಸ್ಥಾನಕ್ಕೆ ಹೋಗೋದಕ್ಕೆ ನಿನ್ನನ್ನ ಬಿಡೋದೇ ಇಲ್ಲ. ನಿನ್ನನ್ನ ಯಾವ ರೀತಿ ಕೆಳಗಿಳಿಸ್ಬೇಕು, ನಿನ್ನನ್ನ ಯಾವ ರೀತಿ ಬೀಳಿಸ್ಬೇಕು ಅಂತಾನೆ ಕಾಯ್ತಿರ್ತಾರೆ. ಹಾಗಾಗಿ ಮಾನವ ನಿರ್ಮಿತವಾದಂತಹ ಅಟ್ಟವನ್ನ ನೀನು ಯಾವತ್ತೂ ಕೂಡ ಹತ್ತೋದಕ್ಕೆ ಹೋಗ್ಬೇಡ. ಅಂದ್ರೆ ಯಶಸ್ಸಿನ ಏಣಿಯನ್ನ ಹತ್ತೋದಕ್ಕೆ ಹೋಗ್ಬೇಡ. ಅಲ್ಲಿ ಮೇಲಿದ್ದವ್ರನ್ನ ಕೆಳಗ್ ಬೀಳಿಸ್ಬೇಕು ಅಂತಾನೆ ಒಂದಷ್ಟು ಜನ ಜಾಣತನದಿಂದ ಯೋಜನೆಯನ್ನ ಹಾಕೊಂಡಿರ್ತಾರೆ. ಹಾಗಾಗಿ ಅಟ್ಟವನ್ನ ಹತ್ಬೇಡ ಮಗು, ಜನ ನಿನ್ನನ್ನ ಬೀಳ್ಸೋಕೋಸ್ಕರನೇ ಕಾಯ್ತಿರ್ತಾರೆ. ಯಾರು ಮೇಲೆ ಏರ್ತಿರ್ತಾರೋ ಅವ್ರು ಕೆಳಗೆ ಬೀಳ್ಲಿ ಅಂತಾನೆ ಅಟ್ಟವನ್ನ ಜಾಳಾಗಿ ಕಟ್ಟಿರ್ತಾರೆ. ಅವರದೇ ಆದಂತಹ ಮೋಸದಿಂದ ಕುತಂತ್ರದಿಂದ ಹೇಗಾದ್ರೂ ಆಗ್ಲಿ ಅವ್ರ ಜೀವನದಲ್ಲಿ ಕೆಳಗ್ ಬರ್ಬೇಕು ಅಂತ ಹೇಳಿ ಆ ಯೋಜನೆಯನ್ನ ಮಾಡ್ತಾನೆ ಇರ್ತಾರೆ. ಹಾಗಾಗಿ ನಿನ್ನ ಯಶಸ್ಸಿನ ಹಾದಿ ಏನಿದೆಯಲ್ವಾ, ಆ ಹಾದಿಯಲ್ಲಿ ಹೋಗೋದನ್ನ ಬಿಟ್ಬಿಡು ಮಗು ಅಂತ ಹೇಳಿ ಅಜ್ಜ ಇಲ್ಲಿ ಮೊಮ್ಮಗನಿಗೆ ಬುದ್ಧಿವಾದವನ್ನ ಹೇಳ್ತಿದ್ದಾರೆ. ಹಾಗಾದ್ರೆ ಮಗು ಏನ್ ಹೇಳ್ತಿದೆ ನೋಡಿ: ಹಾಗಾದರೆ ಬೆಟ್ಟ ಹತ್ತುತ್ತೇನೆ ಅಜ್ಜ, ಕಲ್ಲು ಮುಳ್ಳುಗಳನ್ನ ಹಾದು ಮೇಲೆ ಹೋಗುತ್ತೇನೆ. ದೂರದ ಬೆಟ್ಟ ಎಷ್ಟೊಂದು ನುಣುಪು. ಅಟ್ಟ ಹತ್ಬೇಡ ಅಂತ ಅಜ್ಜ ಹೇಳಿದ್ರು. ಆಗ ಮಗು ಏನ್ ಹೇಳ್ತಿದೆ ಗೊತ್ತಾ: ಸರಿ ಅಜ್ಜ, ಅಟ್ಟ ಮಾನವ ನಿರ್ಮಿತ, ಮನುಷ್ಯರು ಅದನ್ನ ಟೊಳ್ಳಾಗಿ ಕಟ್ಟಿರ್ತಾರೆ. ಆದ್ರೆ ಬೆಟ್ಟ ಹಾಗಲ್ವಲ್ಲ. ಬೆಟ್ಟ ಅನ್ನೋದು ಪ್ರಕೃತಿ ಸೃಷ್ಟಿ, ನೈಸರ್ಗಿಕವಾಗಿ ಮೂಡಿದ್ದಂಥದ್ದು. ಅದನ್ನ ನಾನು ಹತ್ತಿದ್ರೆ ಯಾರು ಕೂಡ ನನ್ನ ಬೀಳ್ಸೋಕ್ ಸಾಧ್ಯ ಇಲ್ಲ ಅಲ್ವಾ. ದೂರದ ಬೆಟ್ಟ ನಮ್ಗೆ ಹೇಗ್ ಕಾಣಿಸುತ್ತೆ, ಕಣ್ಣಿಗೆ ನುಣ್ಣಗೆ ಅಂತ ಹೇಳಿ ಕಾಣಿಸುತ್ತೆ. ಆದ್ರೆ ಬೆಟ್ಟದ ಹತ್ರ ಹೋದಾಗೆ ನಮಗೆ ಗೊತ್ತಾಗೋದು ಅದ್ರಲ್ಲಿ ದೊಡ್ಡ ದೊಡ್ಡ ಬಂಡೆಗಳು, ಚಿಕ್ಕ ಚಿಕ್ಕ ಕಲ್ಲುಗಳು, ಮಣ್ಣು, ಗಿಡ ಗಂಟೆ ಎಲ್ಲ ಇರುತ್ತೆ ಅಂತ ಹೇಳಿ ಗೊತ್ತಾಗುತ್ತೆ. ಹಾಗೆ ಜೀವನದಲ್ಲಿ ಏನಾದ್ರೂ ಒಂದು ಸಾಧನೆ ಮಾಡ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ಅಡೆತಡೆಗಳು ಇದ್ದೇ ಇರುತ್ತೆ. ಆ ಅಡೆತಡೆಗಳನ್ನೆಲ್ಲ ದಾಟಿ ನಾವು ಸಾಧನೆಯನ್ನ ಮಾಡ್ಬೇಕು. ದೂರದ ಬೆಟ್ಟ ಹೇಗೆ ಆಕರ್ಷಕವಾಗಿ ಕಾಣಿಸುತ್ತೋ ಅದೇ ರೀತಿ ಅದರ ದಾರಿ ಕೂಡ ಕಠಿಣವಾಗಿರುತ್ತೆ. ಮಗುಗೆ ಗೊತ್ತಿದೆ ಆ ದಾರಿ ಕಠಿಣವಾಗಿದೆ ಅಂತ, ಆದ್ರೂ ಕೂಡ ಆ ಮಗುವಿನ ಮನಸ್ಸಿನಲ್ಲಿ ಹೇಗಿದೆ, ಆ ದಾರಿ ಎಷ್ಟೇ ಕಠಿಣವಾಗಿದ್ರು ಪರವಾಗಿಲ್ಲ, ನನ್ನ ಗುರಿಯನ್ನ ನಾನು ತಲುಪಲೇಬೇಕು. ಅದೇ ರೀತಿ ಶೋಷಿತರು ಕೂಡ ಅಷ್ಟೇನೆ. ನಾವು ಜೀವನದಲ್ಲಿ ಮೇಲ್ ಹೋಗ್ಬೇಕು ಅಂದ್ರೆ ಆ ದಾರಿ ಎಷ್ಟು ಕಠಿಣವಾಗಿದ್ರು ಪರವಾಗಿಲ್ಲ, ನಾವು ಅದನ್ನ ಹತ್ತೀವಿ. ಯಶಸ್ಸಿನ ಹಾದಿಯನ್ನ ಹಿಡಿತೀವಿ. ಮಾನವ ನಿರ್ಮಿತ ಅಟ್ಟವನ್ನ ಹತ್ತೋದು ಸುಲಭ, ಆದ್ರೆ ಈ ಪ್ರಕೃತಿ ನಿರ್ಮಿತ ಅಟ್ಟ ಅಥವಾ ಬೆಟ್ಟ ಏನಿದೆಯಲ್ವಾ ಅದನ್ನ ಹತ್ಬೇಕು ಅಂತ ಹೇಳಿದ್ರೆ ಯಾರಲ್ಲಿ ಹಠ ಛಲ ಇರುತ್ತೋ ಅವರಿಂದ ಮಾತ್ರ ಸಾಧ್ಯ ಆಗುತ್ತೆ. ಹಾಗಾಗಿ ನಾನು ಮೋಸ ಕುತಂತ್ರದ ಅಟ್ಟವನ್ನ ಹತ್ತೋಕ್ ಹೋಗಲ್ಲ, ಅದ್ರ ಬದಲು ನೈಸರ್ಗಿಕವಾಗಿ ಸೃಷ್ಟಿಯಾದಂತಹ ಅಟ್ಟವನ್ನ ಹತ್ತುತ್ತೇನೆ. ಅಲ್ಲಿ ನನ್ನ ಸ್ವಂತ ಸಾಧನೆಯಿಂದ, ನನ್ನ ಸ್ವಂತ ಆತ್ಮವಿಶ್ವಾಸದಿಂದ ನಾನು ಮೇಲ್ ಹೋಗ್ತೇನೆ ಅಂತ ಹೇಳಿ ಆ ಮಗು ಇಲ್ಲಿ ತಾತನ್ಗೆ ಹೇಳ್ತಾ ಇದೆ. ಆಗ ಹೇಳ್ತಾರೆ ನೋಡಿ ಅಜ್ಜ: ಅಟ್ಟ ಹತ್ತದವನು ಬೆಟ್ಟ ಹತ್ತುತ್ತಾನೆ ಎಂದು ನಕ್ಕಾರು ಮಂದಿ ನನಕಂದ. ನೋಡಿ ಇಲ್ಲಿ ನೋಡಪ್ಪ, ನೀನ್ ಹಾಗೇನಾದ್ರೂ ಮಾಡಕ್ ಹೋದ್ರೆ ಜನ ನಿನ್ನ ಏನಂತ ಆಡ್ಕೊಳ್ತಾರೆ ಗೊತ್ತಾ? ಒಂದು ಚಿಕ್ಕ ಅಟ್ಟಾನೇ ಹತ್ತಕ್ಕಾಗಲ್ಲ ಇವನಿಗೆ, ಮಾನವ ನಿರ್ಮಿತ ಅಟ್ಟಾನೇ ಹತ್ತಕ್ಕಾಗಲ್ಲ, ಇನ್ನ ಪ್ರಕೃತಿ ಸೃಷ್ಟಿಸ್ತಕ್ಕಂತ ಅಷ್ಟು ದೊಡ್ಡ ಬೆಟ್ಟವನ್ನ ಹತ್ತೋಕ್ ಹೋಗ್ತಿದನಲ್ಲ, ಇವನ್ ಕೈಯಿಂದ ಸಾಧ್ಯನಾ ಇದು ಅಂತ ಹೇಳಿ ಜನ ಗೇಲಿ ಮಾಡ್ತಾರೆ, ನಕ್ಕೊಂಡು ಮಾತಾಡ್ತಾರೆ ಅಂತ ಹೇಳಿ ಬುದ್ಧಿವಾದ ಹೇಳ್ತಿದ್ದಾರೆ. ಅಂದ್ರೆ ಇಲ್ಲಿ ಯಾರು ಜೀವನದಲ್ಲಿ ಮೇಲ್ ಬರ್ಬೇಕು ಅಂತ ಹೇಳಿ ಹೋಗ್ತಾ ಇರ್ತಾರಲ್ವಾ, ಅವ್ರನ್ನ ಕೆಳಗಿಳಿಸ್ಬೇಕು ಅಂತ ಹೇಳಿ ಪ್ರಯತ್ನ ಪಡ್ತಾನೆ ಇರ್ತಾರೆ. ಆದ್ರೆ ಈ ಸಂದರ್ಭದಲ್ಲಿ ಅವರು ಛಲ ತೊಟ್ಟು ಹತ್ತೋದಕ್ಕೆ
ಮುನ್ನುಗ್ದಾಗ ಆಗ ಜನ ಏನಂತ ಹೇಳ್ತಾರ, ಅಯ್ಯೋ ಹೋದ್ರೆ ಹೋಗ್ಲಿ ಬಿಡ್ರಿ, ಅವನ್ ಕೈನಲ್ಲಿ ಚಿಕ್ಕ ಅಟ್ಟನೇ ಹತ್ತಕ್ಕಾಗಿಲ್ಲ, ದೊಡ್ಡ ಬೆಟ್ಟ ಹತ್ತತಾನ, ಅದ್ ಹೇಗ್ ಹತ್ ಬಿಡ್ತಾನೆ, ನಾವು ನೋಡೇ ಬಿಡೋಣ ಅಂತ ಹೇಳಿ ಜನ ಹೊಂಕಾಗಿ ಮಾತಾಡ್ತಾರೆ, ನಗೆ ಪಾಟ್ಲು ಮಾಡ್ತಾರೆ, ನಿನ್ ಬಗ್ಗೆ ನಕ್ಕೊಂಡ್ ಮಾತಾಡ್ತಾರೆ, ಗೇಲಿ ಮಾಡ್ತಾರೆ, ಬೇಡ ಮಗು ಬೆಟ್ಟ ಹತ್ತೋದಕ್ ಹೋಗ್ಬೇಡ ಅಂತ ಹೇಳಿ ತಾತ ಬುದ್ಧಿವಾದ ಹೇಳ್ತಾರೆ. ಆಗ ಕೊನೆಗೆ ಮಗು ಏನ್ ಹೇಳುತ್ತೆ ಗೊತ್ತಾ, ಹೌದಜ್ಜ, ಅಟ್ಟ ಹತ್ತದವನು ಬೆಟ್ಟ ಹತ್ತುತ್ತಾನೆಂದು ತೋರಿಸಬೇಕಾಗಿದೆ. ಹೌದು ಅಜ್ಜ, ಈ ಜನರಿಗೆ ಏನ್ ತೋರಿಸ್ಬೇಕು ಅಂದ್ರೆ ಅಟ್ಟ ಹತ್ತಕ್ ಆಗದೆ ಇರೋನು ಬೆಟ್ಟ ಹತ್ಬೋದು, ಯಾಕಂದ್ರೆ ಅವನಲ್ಲಿ ಅಷ್ಟು ಶಕ್ತಿ ಸಾಮರ್ಥ್ಯ ಇದೆ, ಎಂತಹ ಕಷ್ಟ ಇದ್ರು ಆ ಕೆಲಸ ಮಾಡೇ ಮಾಡ್ತಾನೆ ಅವನು ಅನ್ನೋದನ್ನ ನಾವು ಜನರಿಗೆ ತೋರಿಸ್ಬೇಕಾಗಿದೆ. ಅಂದ್ರೆ ಶೋಷಿತರು ಇಲ್ಲಿ ಮಿಕ್ಕಿರೋರ್ಗೆ ತೋರಿಸ್ಬೇಕಾಗಿದೆ. ಹಾಗಾಗಿ ಅಟ್ಟ ಮನುಷ್ಯ ಕಟ್ಟಿರುತ್ತಾನೆ, ಬೆಟ್ಟ ಅವನಿಂದ ನಿರ್ಮಿತ ಆಗಿಲ್ಲ. ಅಟ್ಟ ಮನುಷ್ಯನನ್ನ ಕೆಳಗಿಳಿಸ್ಬೇಕು ಅಂತಾನೆ ಇನ್ನೊಬ್ಬ ಮನುಷ್ಯ ಕಟ್ಟಿರ್ತಾನೆ, ಆದ್ರೆ ಬೆಟ್ಟ ಹಾಗಲ್ವಲ್ಲ, ಬೆಟ್ಟ ಯಾರು ಕಟ್ಟೋದಕ್ ಆಗದೇ ಇಲ್ವಲ್ಲ. ಹಾಗಾಗಿ ಅದಕ್ಕೆ ಅಟ್ಟ ಹತ್ತದೆ ಬೆಟ್ಟ ಹತ್ತುತ್ತೇನೆ. ಅಟ್ಟ ಆದ್ರೆ ಬೀಳಿಸ್ತಾರೆ, ಆದ್ರೆ ನಾನು ಬೆಟ್ಟ ಹತ್ತಕ್ ಶುರು ಮಾಡಿದ್ರೆ ಯಾರ ಕೈಯಿಂದ ಅಲ್ಗಾಡ್ಸಕ್ಕೂ ಕೂಡ ಆಗಲ್ಲ ತಾತ. ಹಾಗಾಗಿ ನಾನು ಇದೇ ಬೆಟ್ಟವನ್ನ ಹತ್ತಿ ಮೇಲೇರು ನಿಲ್ಲುತ್ತೇನೆ, ಮುಂದೊಂದಿನ ಜೀವನದಲ್ಲಿ ದೊಡ್ಡ ಸಾಧನೆಯನ್ನ ಮಾಡ್ತೇನೆ ಅಂತ ತಾತನ್ಗೆ ಹೇಳ್ತಿದ್ದಾನೆ. ಅಂದ್ರೆ ಇದ್ರ ತಾತ್ಪರ್ಯ ಏನು ಅಂತ ಹೇಳಿದ್ರೆ, ಸಣ್ಣದಕ್ಕೆ ಆಸೆ ಪಡೆದವನು, ಸುಲಭದ ದಾರಿಯಲ್ಲಿ ಹೋಗದವನು ಕಠಿಣ ಪರಿಶ್ರಮದಿಂದ ದೊಡ್ಡ ಸಾಧನೆಯನ್ನ ಮಾಡಬಲ್ಲ. ಅಟ್ಟ ಅಂದ್ರೆ ಇಲ್ಲಿ ಚಿಕ್ಕ ಸಾಧನೆ, ಬೆಟ್ಟ ಅಂದ್ರೆ ದೊಡ್ಡ ಸಾಧನೆ. ಯಾರಿಗೆ ಚಿಕ್ಕ ಸಾಧನೆ ಮಾಡೋದಕ್ಕೆ ಅವಕಾಶ ಇರಲ್ವೋ ಅವನು ಅದನ್ನೇ ಒಂದು ಮೋಟಿವೇಶನ್ ಆಗಿ ತಗೊಂಡು ಆತ ಜೀವನದಲ್ಲಿ ದೊಡ್ಡ ಸಾಧನೆಯನ್ನ ಮಾಡ್ತಾನೆ. ಈ ಸಾಧನೆ ಮಾಡೋ ಸಮಯದಲ್ಲಿ ಅವನಿಗೆ ಎಷ್ಟೇ ಕಷ್ಟ ಬಂದ್ರು ಕೂಡ ಅವನು ತನ್ನ ಕಠಿಣವಾದಂತಹ ಪರಿಶ್ರಮದಿಂದ ದೊಡ್ಡ ಸಾಧನೆಯನ್ನ ಮಾಡ್ತಾನೆ. ಇದನ್ನ ಜನರಿಗೆ ತೋರಿಸ್ಬೇಕಾಗಿದೆ. ಯಾರನ್ನು ಕೂಡ ನಾವು ಕಡೆಗಣಿಸಬಾರ್ದು. ಯಾರು ಜೀವನದಲ್ಲಿ ತುಂಬಾ ನೊಂದಿರ್ತಾನೋ, ಯಾರಿಗೆ ಜೀವನದಲ್ಲಿ ತುಂಬಾ ಅವಮಾನದ ಮಾತುಗಳಾಗಿರುತ್ತೋ, ಅವನು ಒಮ್ಮೆ ಮನ್ಸು ಮಾಡಿದ್ರೆ ಎಂತಹ ಕಷ್ಟದ ಕೆಲಸವನ್ನ ಬೇಕಾದ್ರೂ ಮಾಡೋದಕ್ಕೆ ಸಿದ್ಧ ಇರ್ತಾನೆ. ಅದೇ ರೀತಿ ಆ ಚಿಕ್ಕ ಮಗು ಸವಾಲನ್ನ ಸ್ವೀಕರಿಸಿ ಬೆಟ್ಟವನ್ನ ಹತ್ತೋ ನಿರ್ಧಾರವನ್ನ ಮಾಡುತ್ತೆ. ಅದೇ ರೀತಿ ಶೋಷಿತರು ಕೂಡ ಅಷ್ಟೇ, ಜೀವನದಲ್ಲಿ ಅವ್ರಿಗಾದಂತಹ ನೋವುಗಳನ್ನ ಎಷ್ಟು ಅಂತ ಸಹಿಸ್ತಾರೆ. ತಾಳಿ ತಾಳಿ ಆತ ಜೀವನದಲ್ಲಿ ಬೇಸತ್ತು ಹೋಗಿರ್ತಾನೆ, ಕೊನೆಗೊಮ್ಮೆ ಚೇಳಾಗಿ ಕುಟುಕ್ತಾನೆ. ಯಾರು ಅವ್ರಿಗೆ ತೊಂದರೆ ಕೊಟ್ಟಿರ್ತಾರಲ್ಲ ಅವ್ರಿಗೇನೆ ರಿವರ್ಸ್ ಬಿದ್ಬಿಡ್ತಾನೆ. ಸೊ ಈ ರೀತಿ ಜೀವನ ಅಂತಂದ್ರೆ ಹೀಗೇನೆ ಮಕ್ಳೇ, ನಾವು ಮೇಲ್ ಹೋದಂಗೆ ಕೆಳಗೆ ನಮ್ಮನ್ನ ಬೀಳಿಸ್ಬೇಕು ಅಂತ ಕಾಯ್ತಾನೆ ಇರ್ತಾರೆ. ಇಂತಹ ಜನರ ಮಧ್ಯೆ ನಾವು ಬದುಕ್ತಿದ್ದೀವಿ ಅಂದಾಗ ನಾವು ನಮ್ಮ ಆತ್ಮವಿಶ್ವಾಸವನ್ನ, ಗುರಿಯನ್ನ ಬಿಡದೆ, ಸ್ಟಾರ್ಟಿಂಗ್ ಹೇಳಿದ್ನಲ್ಲ ನಾನು ಕಿವುಡು ಕಪ್ಪೆ ಅಂತ ಹೇಳಿ, ಆ ಕಿವುಡು ಕಪ್ಪೆ ತರ ಬುದ್ಧಿವಂತರಾಗಿ ನಮ್ಮ ಗುರಿಯನ್ನ ನಾವು ಮುಟ್ಟಬೇಕು ಅಂತ ಹೇಳಿ ಈ ಪದ್ಯ ನಮಗೆ ತಿಳಿಸ್ಕೊಡುತ್ತೆ. ಎಲ್ರಿಗೂ ಈ ದಿನದ ತರಗತಿನಲ್ಲಿ ನಾನ್ ಮಾಡಿರುವ ಪದ್ಯ ಅರ್ಥ ಆಯ್ತು ಅನ್ಕೊಂಡು ತರಗತಿಯನ್ನ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.